ಈ ಒಂದು ಪ್ರಾಡಕ್ಟನ್ನು ನಾನು ಪರ್ಸ್ನಲಾಗಿ ತುಂಬ ದಿವಸದಿಂದ ಹುಡುಕಿ ತೊಗೊಂಡು ಬಂದಿದ್ದು. ನಮ್ಮಮ್ಮ ಏನಾದರೂ ಪಕೋಡ ಬಜ್ಜಿ ಮಾಡಿ ಟೈಮಲ್ಲಿ ಉಳಿದಿರೋ ಎಣ್ಣೆನ ಯಾವುದಾದ್ರೂ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಇಡ್ತಿದ್ಲು. ಅದ್ರ ಜೊತೆಗೆ ಡೀಪ್ ಫ್ರೈ ಆಗಿರುವಂತಹ ಎಕ್ಸ್ಟ್ರಾ ವೇಸ್ಟೇಜ್ ಎಲ್ಲ ಅದರಲ್ಲೇ ಇರ್ತಿತ್ತು. ಸೊ ನಾನು ಅದಕ್ಕೆ ಹುಡುಕಿ ಈ ಥರದೊಂದು ಸ್ಟೀಲ್ ಪಾತ್ರೆನ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಯಾವ ಥರ ಅಂತ ಹೇಳಿದರೆ, ನೀವು ಉಳಿದಿರೋ ಎಣ್ಣೆನ ಡೈರೆಕ್ಟಾಗಿ ಸೋಸಿದ್ರೆ ಡೀಪ್ ಫ್ರೈ ಆಗಿರೋ ಎಕ್ಸ್ಟ್ರಾ ವೇಸ್ಟೇಜ್ ಎಲ್ಲ ಮೇಲೇ ಇದ್ದಿರುತ್ತೆ, ಉಳಿದಿರೋ ಎಣ್ಣೆ ಎಲ್ಲ ಕೆಳಗೆ ಸೋಸುತ್ತೆ. ಸೊ ಇದು ತುಂಬ ಯೂಸ್ ಆಗಬಹುದು ನಮ್ಮ ಮನೆಗೆ ಅಂತ ನಾನು ಪರ್ಚೇಸ್ ಮಾಡಿದ್ದು. ನೀವಿಲ್ಲಿ ನೋಡ್ತಿರ್ಬೋದು, ಡೀಪ್ ಫ್ರೈ ಆಗಿರುವಂತಹ ವೇಸ್ಟೇಜ್ ಎಲ್ಲ ಇದರಲ್ಲೇ ಇದೆ. ಇದನ್ನು ಇವಾಗ ಇದಕ್ಕೆ ಸೋಸಿದ್ರೆ ಅದರಲ್ಲಿ ವೇಸ್ಟೇಜ್ ಆಗಿರುವಂತಹ ಎಲ್ಲ ಥಿಂಗ್ಸ್ ಮೇಲೇ ಇರುತ್ತೆ, ಜೊತೆಗೆ ಆಯಿಲ್ ಕೆಳಗೆ ಬರುತ್ತೆ. ಸೊ ನಮ್ಗೆ ಯಾವ ಟೆನ್ಷನು ಇರೋದಿಲ್ಲ. ಸಡನ್ನಾಗಿ ಬಿಸಿ ಇದ್ದರೂ ಕೂಡ ಸ್ಟೀಲ್ ಡಬ್ಬಿ ಅಲ್ವಾ, ಏನಾಗೋದಿಲ್ಲ ಅಂತ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಇದು ಯೂಸ್ಫುಲ್ ಆಗಬಹುದು. ನಿಮ್ಗೇನಾದರೂ ಇದು ಬೇಕು ಅಂತ ಇದ್ದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ಡೈರೆಕ್ಟ್ ಲಿಂಕ್ ನಿಮ್ಮ ಇನ್ಬಾಕ್ಸಿಗೆ ಬರುತ್ತೆ. ಇದೇ ಥರ ಯೂಸ್ಫುಲ್ ಪ್ರಾಡಕ್ಟ್ಗಳಿಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ.